ಸಚಿವರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷದ ಮಧ್ಯೆ ಮತ್ತೊಂದು ಸಭೆಯಾಗಿದೆ. ಸಚಿವರ ಜೊತೆ ಸುರ್ಜೇವಾಲಾ 1-to-1 ಡಬಲ್ ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷದ ಮಧ್ಯೆ ಈಗ ಮತ್ತೊಂದು ಸಭೆ ಆಗಿದೆ. ಶಾಸಕರ ಸಭೆ ಬಳಿಕ ಸಚಿವರ ಸಭೆಗೆ ಈಗಾಗಲೇ ಮುಹೂರ್ತವನ್ನ ಫಿಕ್ಸ್ ಮಾಡಲಾಗಿದೆ. 12ರಿಂದ 13 ಸಚಿವರ ವಿರುದ್ಧ ದೂರು ನೀಡಿರುವ ಶಾಸಕರು 12ರಿಂದ 13 ಸಚಿವರ ವಿರುದ್ಧ ದೂರು ನೀಡಿರುವ ಶಾಸಕರು ಸಿಎಂ ಬದಲಾವಣೆಯ ಬಗ್ಗೆ ಹೇಳಿಕೆ ನೀಡಿದವರಿಗೆ ಈಗ ತರಾಟೆಯನ್ನ ತೆಗೆದುಕೊಂಡಿದ್ದಾರಾ ಎನ್ನುವ ಪ್ರಶ್ನೆ ಮೂಡಿದೆ. ಇಂದು ಮತ್ತು ನಾಳೆ ಸುರ್ಜೇವಾಲಾ 1-to-1 ಸಭೆ ನಡೆಸುತ್ತಾರೆ. ಸಚಿವರುಗಳಿಂದ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಸುರ್ಜೇವಾಲಾ. ಇನ್ನು ಸಚಿವರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಘರ್ಷದ ಮಧ್ಯೆ ಮತ್ತೊಂದು ಸಭೆ ಆಗಿರುವಂತದ್ದು. ಶಾಸಕರ ಸಭೆ ಬಳಿಕ ಸಚಿವರ ಸಭೆಗೂ ಕೂಡ ಈಗಾಗಲೇ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. 12ರಿಂದ 13 ಸಚಿವರ ವಿರುದ್ಧ ಶಾಸಕರು ಕೂಡ ಈಗ ದೂರನ್ನ ನೀಡಿರುವಂತದ್ದು. ಸಿಎಂ ಬದಲಾವಣೆಯ ಬಗ್ಗೆ ಹೇಳಿಕೆಯನ್ನ ನೀಡಿದವರಿಗೆ ಈಗಾಗಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಮೂಡಿರುವಂತದ್ದು. ಇಂದು ಮತ್ತು ನಾಳೆ ಸುರ್ಜೇವಾಲಾ 1-to-1 ಸಭೆ ಮಾಡ್ತಾರೆ. ಸಚಿವರುಗಳಿಂದ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ ಸುರ್ಜೇವಾಲಾ. ಇನ್ನು 1-to-1 ಸಭೆ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟ ಮಾತ್ರ ನಿಲ್ತಾನೆ ಇಲ್ಲ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸೋಮವಾರ ಬೆಂಗಳೂರಿಗೆ ಆಗಮಿಸಿ ಸಚಿವರ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ. ನಿನ್ನೆ ಮತ್ತೆ ಬೆಂಗಳೂರಿಗೆ ಆಗಮಿಸಿ ಸಚಿವರ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ರು. ಈ ಹಿಂದೆ ನಡೆಸಿದ ಸಭೆಯಲ್ಲಿ ಶಾಸಕರು ನೀಡಿದ್ದ ದೂರುಗಳನ್ನ ಪ್ರಸ್ತಾಪಿಸಿ ಸಚಿವರ ಕಾರ್ಯವೈಖರಿಯಿಂದ ಪಕ್ಷ ಮತ್ತು ಸರ್ಕಾರದ ಮೇಲೆ ಆಗ್ತಾ ಇರುವ ಹಾನಿಯ ಬಗ್ಗೆ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದು ಪುನರಾವರ್ತನೆ ಆಗಬಾರ್ದು, ಇದೇ ಧೋರಣೆ ಮುಂದುವರೆದ್ರೆ ಕಷ್ಟ ಆಗಲಿದೆ, ಕಟ್ಟುನಿಟ್ಟಾಗಿ ತಾಕೀತು ಮಾಡಿದ್ದಾರೆ. ಸಚಿವರು ಕೂಡ ಸಭೆಗೆ ದಾಖಲೆ ಸಹಿತ ಆಗಮಿಸಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅನುದಾನದ ಕೊರತೆ ಮತ್ತು ಹಂಚಿಕೆಯಲ್ಲಿನ ತಾರತಮ್ಯ, ಗುತ್ತಿಗೆದಾರರು ಮತ್ತು ಮಧ್ಯವರ್ತಿಗಳ ಶಿಫಾರಸು ಪತ್ರಗಳಿಗೆ ಸಿಗುವ ಸ್ಪಂದನೆ ತಮ್ಮ ಪತ್ರಗಳಿಗೆ ಸಿಗದಿರುವುದು, ವರ್ಗಾವಣೆಗೆ ಸಂಬಂಧಿಸಿದ ಶಿಫಾರಸು ಪತ್ರಗಳಿಗೆ ಕಿಮ್ಮತ್ತು ನೀಡದಿರುವುದು, ಭ್ರಷ್ಟಾಚಾರದಂತ ಗಂಭೀರ ಆರೋಪಗಳ ಸುರಿಮಳೆಯನ್ನ ಶಾಸಕರು ಸಚಿವರ ವಿರುದ್ಧ ಮಾಡಿದ್ರು. ಅದನ್ನ ಆಧರಿಸಿ ಆಯಾ ಸಚಿವರೊಂದಿಗೆ ಸುರ್ಜೇವಾಲಾ ಮುಖಾಮುಖಿ ಸಭೆಯನ್ನ ನಡೆಸಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಸೋಮವಾರ ನಡೆದ ಈ ಮುಖಾಮುಖಿ ಸಮಾಲೋಚನೆಯ ಸಭೆ ನಡೆಯಿತು. ಆದರೆ ಹಲವು ಸಚಿವರು ವಿವಿಧ ಕಾರಣಗಳ ಹಿನ್ನೆಲೆಯಲ್ಲಿ ಸಭೆಗೆ ಗೈರು ಆದ್ರು. ಇನ್ನು 6-7 ಸಚಿವರು ಮೊದಲೇ ತಮ್ಮ ವಿರುದ್ಧ ಮಾಡಿರಬಹುದಾದ ದೂರುಗಳಿಗೆ ಪ್ರತಿಯಾಗಿ ದಾಖಲೆಗಳೊಂದಿಗೆ ಹಾಜರಾಗಿ ಸಮರ್ಥನೆಗಳನ್ನ ನೀಡಿದ್ರು ಅಂತ ಹೇಳಲಾಗಿದೆ. ಮುಖಾಮುಖಿ ಸಭೆಯಲ್ಲಿ ಸುರ್ಜೇವಾಲಾ ಪಕ್ಷ ಇರುವುದರಿಂದ ನೀವು ಈ ಸ್ಥಾನದಲ್ಲಿದ್ದೀರಿ, ಇದಕ್ಕೆ ಪ್ರತಿಯಾಗಿ ಪಕ್ಷ ನಿಮ್ಮ ಕೊಡುಗೆ ಏನು ಅಂತ ಹೇಳಿ ಸುರ್ಜೇವಾಲಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ವತಃ ಪಕ್ಷದ ಶಾಸಕರು ನಿಮ್ಮ ವಿರುದ್ಧ ದೂರುಗಳನ್ನ ನೀಡಿದ್ದಾರೆ, ಇದರಿಂದ ಹಾನಿ ಆಗ್ತಾ ಇದೆ, ಇದು ಪುನರಾವರ್ತನೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಸೂಚನೆಯನ್ನ ನೀಡಿದ್ರು. ಇದೇ ಧೋರಣೆ ಮುಂದುವರೆದ್ರೆ ಕಷ್ಟ, ನಿಮ್ಮ ಕಾರ್ಯವೈಖರಿಯನ್ನ ಬದಲಾಯಿಸಿಕೊಳ್ಬೇಕು. ಹಾಗೆ ಶಾಸಕರು, ಸಂಸದರು, ಲೋಕಸಭಾ ಅಭ್ಯರ್ಥಿಗಳು, ಕಾರ್ಯಕರ್ತರ ಅಹವಾಲುಗಳಿಗೆ ಕೂಡ ಸ್ಪಂದಿಸಬೇಕು ಅಂತ ಹೇಳಿರುವಂತದ್ದು. ಇನ್ನು ಅದೇ ರೀತಿಯಾಗಿ ಸುರ್ಜೇವಾಲಾ ಪಕ್ಷ ಇರುವುದರಿಂದ ನೀವು ಈ ಸ್ಥಾನದಲ್ಲಿದ್ದೀರಿ, ಇದಕ್ಕೆ ಪ್ರತಿಯಾಗಿ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ
ಸುರ್ಜೇವಾಲಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಶಾಸಕರ ಅಸಮಾಧಾನಕ್ಕೆ ಏನು ಕಾರಣ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಶಾಸಕರು ಮುಖಂಡರೊಂದಿಗೆ ಸಭೆ ಮಾಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿರುವಂತದ್ದು. ನೀವು ಉಸ್ತುವಾರಿಯಾಗಿರುವ ಜಿಲ್ಲೆಗಳಿಗೆ ಎಷ್ಟು ಬಾರಿ ಭೇಟಿ ನೀಡಿದ್ದೀರಿ, ಸ್ಥಳೀಯ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇತ್ಯಾದಿ ಹಲವು ಪ್ರಶ್ನೆಗಳನ್ನ ಕೇಳುವ ಮೂಲಕ ಮಾಹಿತಿಯನ್ನ ಪಡ್ಕೊಂಡಿದ್ರು. ಶಾಸಕರ ದೂರುಗಳಿಗೆ ಪ್ರತಿಯಾಗಿ ಸಚಿವರು ತಮ್ಮ ಕಾರ್ಯವೈಖರಿಯನ್ನ ಬಲವಾಗಿ ಸಮರ್ಥಿಸಿಕೊಂಡ್ರು ಅಂತ ಹೇಳಲಾಗಿದೆ. ಇದಕ್ಕೆ ಪೂರಕವಾಗಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ಕೂಡ ಈಗಾಗಲೇ ಮಾತನಾಡಿದ್ದಾರೆ. ತಮ್ಮ ವಿರುದ್ಧ ಯಾವುದೇ ಶಾಸಕರು ದೂರುಗಳನ್ನ ಸಲ್ಲಿಸಿಲ್ಲ. ಒಂದು ವೇಳೆ ದೂರು ನೀಡಿದ್ರು ಅದರ ಬಗ್ಗೆ ಚರ್ಚೆಯಾಗಲಿ, ಬದಲಿಗೆ ತಮ್ಮ ಕಾರ್ಯವೈಖರಿಯ ಬಗ್ಗೆ ಶಭಾಷ್ ದೊರೆಯಿತು ಅಂತ ಹೇಳಿದ್ರು. ಯಾವ್ಯಾವ ಸಚಿವರೊಂದಿಗೆ ಸುರ್ಜೇವಾಲಾ ಅವರು 1-to-1 ಸಭೆ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಜಮೀರ್ ಅಹಮದ್ ಖಾನ್, ಬೈರತಿ ಸುರೇಶ್, ರಹೀಂ ಖಾನ್, ಕೆಕೆಆರ್ಡಿಪಿ ಅಧ್ಯಕ್ಷ ಅಜಯ್ ಸಿಂಗ್. ಇನ್ನು ಸಂಪುಟ ಪುನರಚನೆಗೆ ಹೈಕಮಾಂಡ್ ಮುಹೂರ್ತ ಮಾಡಿದೆ. ಸಚಿವರ ಮೌಲ್ಯಮಾಪನವನ್ನ ಹೈಕಮಾಂಡ್ ಈಗಾಗಲೇ ಆರಂಭಿಸಿರುವಂತದ್ದು. ಸಚಿವರ ಕಾರ್ಯವೈಖರಿಯ ಬಗ್ಗೆ ರಿಪೋರ್ಟ್ ಕಾರ್ಡ್ ಅನ್ನ ನೀಡಲಾಗಿದೆ. ಎಲ್ಲವನ್ನೂ ಆಧರಿಸಿ ಸಂಪುಟ ಬದಲಾವಣೆಗೆ ಈಗಾಗಲೇ ಎಲ್ಲ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಮಾಡಿದೆ. ಸಂಪುಟ ಪುನರ್ರಚನೆಗೆ ಸದ್ದಿಲ್ಲದೆ ವರಿಷ್ಠರಿಂದ ತಯಾರಿ ಕೂಡ ಆಗ್ತಾ ಇದೆ. ಸಚಿವರ ಮೌಲ್ಯಮಾಪನವನ್ನ ಹೈಕಮಾಂಡ್ ಈಗಾಗಲೇ ಆರಂಭಿಸಿರುವಂತದ್ದು. ಸಚಿವರ ಕಾರ್ಯವೈಖರಿಯ ಬಗ್ಗೆ ರಿಪೋರ್ಟ್ ಕಾರ್ಡ್ ಎಲ್ಲವನ್ನ ಆಧರಿಸಿ ಸಂಪುಟ ಬದಲಾವಣೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ಸಚಿವರ ಮೌಲ್ಯಮಾಪನವನ್ನ ಹೈಕಮಾಂಡ್ ಈಗಾಗಲೇ ಆಗಮಿಸಿರುವಂತದ್ದು. ಸಂಪುಟದಿಂದ ಯಾರ್ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು. ಸಂಪುಟ ಪುನರ್ರಚನೆಗೆ ವರಿಷ್ಠರಿಂದ ಹೊಸ ಸೂತ್ರ ಸಿಗುತ್ತಾ ಎಂಬ ಪ್ರಶ್ನೆ ಇಲ್ಲಿ ಎದ್ದಿದೆ. ಕಳಂಕಿತ ಮತ್ತು ಕಳಪೆ ನಿರ್ವಹಣೆ ಸಚಿವರಿಗೆ ಗೇಟ್ ಪಾಸ್ ಅನ್ನ ನೀಡಲಾಗುತ್ತೆ. ಸಂಘಟನೆ ಶಾಸಕರಿಗೆ ನೆರವಾಗದವರಿಗಿಲ್ಲ ಸಚಿವ ಸ್ಥಾನ ಸಿಗುತ್ತೆ. ಸಚಿವರ ವಯಸ್ಸಿನಲ್ಲಿ ಲಿಸ್ಟ್ ಅನ್ನ ಪಡ್ಕೊಂಡಿರೋ ಹೈಕಮಾಂಡ್ 60ರಿಂದ 40 ಫಾರ್ಮುಲಾ ಅಡಿ ಸಂಪುಟ ಪುನರ್ರಚನೆಗೆ ಸಿದ್ಧತೆ ಮಾಡ್ತಾರಾ ಎಂಬ ಪ್ರಶ್ನೆ ಇಲ್ಲಿ ಮೂಡಿರುವಂತದ್ದು. ಇನ್ನು ಸಂಪುಟ ಪುನರ್ರಚನೆಯಿಂದ ಯಾರ್ಯಾರಿಗೆ ಗೇಟ್ ಪಾಸ್ ಸಿಗ್ತಾ ಇದೆ ಎಂಬ ಪ್ರಶ್ನೆ ಇಲ್ಲಿ ಮೂಡಿದೆ. ಸಂಪುಟ ಪುನರ್ರಚನೆಗೆ ಈಗಾಗಲೇ ಹಲವು ವರಿಷ್ಠರು ಶಾಸಕರು ಕೂಡ ಹೊಸ ಸೂತ್ರವನ್ನ ರೂಪಿಸ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಸಂಪುಟದಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪಕ್ಷದಲ್ಲಿ 2ನೇ ಹಂತದ ನಾಯಕತ್ವವನ್ನ ಬೆಳೆಸಲು ನಿರ್ಧಾರವನ್ನ ಮಾಡಲಾಗಿದೆ. ಹಿರಿಯರು ಕಿರಿಯರು ಸಮತೋಲನದ ಸಂಪುಟ ರಚನೆಗೆ ಪ್ರಶ್ನೆ ಮಾಡಿದ್ದಾರೆ. ಸಮುದಾಯ ಕ್ಷೇತ್ರ ವಯಸ್ಸಿನ ಆಧಾರದಲ್ಲಿ ಅವಕಾಶವನ್ನ ನೀಡಲಾಗಿದೆ. ಹೊಸ ಸಂಪುಟದಲ್ಲಿ ತೀರಾ ಹಿರಿಯರಿಗೆ ಅವಕಾಶ ಡೌಟ್ ಆಗಿದೆ. ಇವ ನಾಯಕತ್ವದ ಮೇಲೆ ಭರವಸೆಯನ್ನ ಇಟ್ಟಿದ್ದಾರೆ ಸರೋಜಾದೇವಿಯವರು. ಇವ ನಾಯಕತ್ವದ ಮೇಲೆ ಭರವಸೆಯನ್ನ ಇಟ್ಟಿರುವ ವರಿಷ್ಠರು ಈಗಾಗಲೇ ಸಂಪುಟದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಸಾಕಷ್ಟು ಪ್ರಶ್ನೆ ಇಲ್ಲಿ ಎದ್ದಿರುವಂತದ್ದು. ಇನ್ನು ಸಾಕಷ್ಟು ಬಾರಿ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದು ಹಲವಾರು ಬಾರಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಗೇಟ್ ಪಾಸ್ ಸಿಗುತ್ತೋ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಪಕ್ಷದಲ್ಲಿ 2ನೇ ಹಂತದ ನಾಯಕತ್ವವನ್ನ ಬೆಳೆಸಲು ಈಗಾಗಲೇ ಎಲ್ಲ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಹಿರಿಯರು ಕಿರಿಯರ ಸಮತೋಲನದ ಸಂಪುಟ ರಚನೆಯಲ್ಲಿ ಪ್ರಶ್ನೆ ಮಾಡಿರುವಂತದ್ದು.